ಯೋಗರಾಜ್ ಭಟ್ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಯೋಗರಾಜ್ ಭಟ್ರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಅವರ ಮೂವಿಗಳಲ್ಲಿ ನಾವು ನೋಡೋದಾದ್ರೆ ಹೀರೋ ಪ್ರೀತಿ ಮಾಡಲ್ಲ 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 ಅಂತ ಹೋಗಿ ಅಲ್ಲಿಗೆ ಬಿದ್ದಿರ್ತಾನೆ. ಸೊ ಇವ್ರ ಲೈಫಲ್ಲಿ ಪ್ರೀತಿ ಎಷ್ಟರ ಮಟ್ಟಿಗೆ ಆಟ ಆಡಿದೆ ತಿಳ್ಕೊಳ್ಳೋಣ ಬನ್ನಿ. ಭಟ್ರೆ, ನಿಮ್ಮ ಇಡೀ ಮೂವೀಸಲ್ಲಿ ಹುಡುಗ ನಾನು ಹಾಗೆ ಇರೋದು, ನಾನು ಹಿಂಗೆ ಇರೋದು, ನಾನು ಪ್ರೀತಿಸೋಂಗಿದ್ರೆ ಪ್ರೀತಿಸು, ಇಲ್ಲಾಂದ್ರೆ ಇಲ್ಲ, ಈ ಪ್ರೀತಿಯಲ್ಲ ಆ ಥರ ಇರುತ್ತೆ. ಆದ್ರೆ ಕೊನೆಗೆ ಹೋಗಿ ಅಲ್ಲೇ ಬಿದ್ದಿರ್ತಾನೆ. ನಿಮ್ಮ ಲೈಫಲ್ಲೂ ಹಾಗೇನಾ? ಇಲ್ಲ, ಐ ವಾಸ್ ನೆವರ್ ಇನ್ ಅ ಪೊಸಿಷನ್ ಟು ಫಾಲ್ ಇನ್ ಲವ್ ಆರ್ ಬೀಯಿಂಗ್ ಲವ್ಡ್. ಅಥವಾ ನಾನು ಬದುಕಿದ ರೀತಿಯೇ ಹಾಗೆ ಇತ್ತು. ನನಗೆ ಕೆಲವೊಬ್ಬ ಹುಡುಗಿರಿಗೆ ತುಂಬ ಇಷ್ಟ ಆಗಿದ್ದೆ. ಅದು ಕಾರಣಾಂತರಗಳಿಗೆ, ಅದು ಆಮೇಲೆ ನನಗೆ ಗೊತ್ತು ಕೂಡ ಆಯಿತು. ಕಾರಣಾಂತರಗಳಿಂದ ಅದು ಸರಿ ಹೋಗಲಿಲ್ಲ. ಬಟ್ ಮದುವೆ ತುಂಬ ಸಾಂಪ್ರದಾಯಿಕ ರೀತಿಯಲ್ಲಿ ನೆಟ್ಟಿಗೆ ಮದುವೆ ಆಗಿ ದಿನಾ ಮನೆಗೆ ಹೋಗೋದು ಅಂತ ನನ್ನ ಹೆಂಡತಿ. ಫಸ್ಟ್ ಲವ್ ಅಂತ ಯಾರು ಇದ್ದೇ ಇರುತ್ತೆ ಅಲ್ಲ, ಅಷ್ಟು ಹೋಗ್ಲಿ. ನಿಮ್ಮನ್ನು ಎಷ್ಟು ಜನ ಹುಡುಗಿರು ಒಂದಷ್ಟು ಜನ ಇಷ್ಟಪಟ್ಟರು ಅಂತ ಹೇಳಿದ್ರಲ್ಲ, ಅದು ಯಾರೋ ಒಬ್ರು ಓಕೆ ಚೆನ್ನಾಗಿರ್ಬಹುದು ಅಂತ ಅನಿಸ್ತಾ? ಅಂದರೆ ಅದು ನನಗೆ ಈ ಬೆಂಗಳೂರಿಗೆ ಬಂದು ಹೋಸ್ಟೆಲ್ ಹಳ್ಳಿಗಾಡಿಂದ ಬಂದೋದು ನಾನು. ನನಗೆ ಈ ಪ್ರಪೋಸ್ ಮಾಡೋದು, ಕೆಂಪು ಹೂವು ಎಲ್ಲ ನನಗೆ ಆಗ್ತಾನೆ ಇರಲಿಲ್ಲ ಆವಾಗ. ಯಾರೇ ಪ್ರೀತಿಸ್ತಿದ್ದಾರೆ ಅಂದ್ರೂ ಅದೇನೋ ಸಿನಿಮೀಯವಾಗಿದೆ ಅಂತ ಅನಿಸ್ತು. ಆ ಭಾವನೆಯಲ್ಲೇ ಬಂದ್ಬಿಟ್ಟೆ. ಹಾಗಾಗಿ ಹೋಗಿ ಅದೊಂದು ಪದದ ಅರ್ಥ ಪ್ರಾಯಶಃ ನನಗೆ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಆಯಿತು. ನನ್ನ ಬದುಕಲ್ಲಿ ಆ ಥರದ ಪ್ರೇಮ ಅನ್ನೋದಾಗಿಲ್ಲ. ಮತ್ತು ಹೇಗೆ ಭಟ್ರ ಆ ರೀತಿ ಸಾಹಿತ್ಯ? ಹೆಸರು ಪೂರ್ತಿ ಹೇಳದೆ ತುಟಿಯ ಕಚ್ಚಿಕೊಳ್ಳಲೆ, ಹೇಗೆ ಅವೆಲ್ಲ? ಅಂದರೆ ಒಂದು ಹುಡುಗಿದ ಲವ್ನ ನೀವು ಅಷ್ಟು ಮಟ್ಟಿಗೆ ಫೀಲ್ ಮಾಡೋಕ್ಕೆ ಹೇಗೆ ಸಾಧ್ಯ ಆಯಿತು? ಅದು ಹೇಗೆ ಹೇಳೋದು ನಿಮಗೆ? ಅಲ್ಲ, ನನಗೆ ಯಾಕೋ ನಂಬಿಕೆ ಆಗ್ತಿಲ್ಲ. ಅತ್ಲಾಗೆ ಆ ಹುಡುಗಿ ಇರಬಾರ್ದು, ಇತ್ಲಾಗೆ ಈ ಹುಡುಗಿ ಇರಬಾರ್ದು ಅನ್ನೋದು. ನನಗೂ ಒಂದು ಹುಡುಗಿ ಇಲ್ಲ ಅಂದ್ರೆ ನಿಜವಾಗ್ಲೂ ನಂಬರ್ ಇಟ್ಕೊಂಡಿರಿ ಅಂತ ಹೇಳಿದ್ರಿ. ನೀವೇನು ಹಂಗೆ ಮಾಡಿದ್ದೀರಾ? ಯಾವುದಕ್ಕೂ ಇರಲಿ ಅಂತ ಇನ್ನೊಂದು ನಂಬರ್. ಹಾಗಲ್ಲ. ಈಗ ಕಾವ್ಯ ಅಂತ ಏನಿದೆ ಅದನ್ನು ನೀವು ಗಹನವಾಗಿ ಕೇಳಿದ್ರೆ, ಕತ್ಲಲ್ಲಿ ಕರಡಿ ಕಾವ್ಯ ಅಂತ ನೀವು ಒಪ್ಕೊಳ್ಳೋದೇ ಆದರೆ ಅದು ನಂಬರ್ ಇಟ್ಕೋಬೇಡಿ ಅಂತಲೇ ಬರುತ್ತೆ. ಮರ್ತು ಬಿಟ್ವಿ, ಅದು ಉಲ್ಟಾ ಉಲ್ಟಾ. ಒಬ್ಳನ್ನ ಲವ್ ಮಾಡಿ ಚೆನ್ನಾಗಿರಿ, ಇನ್ನೊಬ್ಳ ಫೋನ್ ನಂಬರ್ ಇಟ್ಕೊಂಡಿರಿ ಅಂದರೆ ಇಟ್ಕೋಬಾರ್ದಲ್ವಾ ಮನುಷ್ಯ? ಇಟ್ ಮಸ್ಟ್ ಬಿ ಆಲ್ವೇಸ್ ಒನ್. ಅದು ಆ ಥರದ ಧ್ವನಿ ಇದೆ ಅದರಲ್ಲಿ. ಆ ಧ್ವನಿನ ನೀವು ಅದನ್ನು ಕ್ಯಾಚ್ ಮಾಡಲಿಲ್ಲ ಅಂದರೆ ಅದರ ಅಭಿಷೇಕ ಕಾಣುತ್ತೆ. ನೀವು ಧ್ವನಿನ ಕ್ಯಾಚ್ ಮಾಡಿ ಅಂತ ನಾನು ಹೇಳ್ತೇನೆ. ಐ ಕ್ಯಾನಾಟ್ ಟೀಚ್. ಅದನ್ನು ನಾನೇ ನಾನೇ ವಿವರಿಸೋಕ್ಕೆ ಹೋಗಬಾರ್ದು. ಹಾಗೆಯೇ ಪ್ರೇಮನೂ ಕೂಡ ವಿವರಿಸೋಕ್ಕೆ ಹೋಗಬಾರ್ದು. ನನ್ನ ಒಳಗಡೆ ಒಂದು ತುಂಬ, ನನಗೆ ಯಾವಾಗಲೂ ಅನ್ನಿಸ್ತಿರುತ್ತೆ, ನನ್ನ ಒಳಗಡೆ ಒಂದು ತುಂಬ ಡಿಸ್ಟಿಂಕ್ಟಿವ್ ಆದ ತುಂಡ್ಲಂಗ ಹಾಕ್ಕೊಂಡು ಕಾವ್ಯ ಕನ್ನಿಕೆ ಇದ್ದಾಳೆ, ನನ್ನ ಒಳಗಡೆ ಒಂದು ಹೆಣ್ಣಿದೆ ಅಂತ ಅನ್ನಿಸ್ತಿರುತ್ತೆ. ಅದನ್ನು ಬರಿಬೇಕಾರೆಲ್ಲ ನಾನು ತುಂಬ ಜೋರಾಗಿ ಸೆನ್ಸ್ ಮಾಡ್ತೀನಿ ಕೂಡ ಅದನ್ನ. ನಾನಾಗುವ ಮೊದಲೇ ಆಕೆಗೆ ಒಂದು ರೂಪ ಇರೋದಿಲ್ಲ, ಅಥವಾ ಆಕೆ ನನಗೆ ಎದುರುಗಡೆ ಸಿಗೋದೇ ಇಲ್ಲ, ಅಥವಾ ಆಕೆ ನಾನು ಭೇಟಿನೂ ಮಾಡೋಕ್ಕಾಗೋದಿಲ್ಲ. ಅದು ಏನೋ ಒಬ್ಬಳಿದ್ದಾಳೆ ಅದಕ್ಕೆ ಬರ್ತಿರುತ್ತೆ ತಲೆಗೆ. ಆಕೆಗೆ ತುಂಬ ಸೆನ್ಸ್ ಆಫ್ ಹ್ಯೂಮರ್ ಇರುತ್ತೆ, ಅಥವಾ ಆಕೆ ತುಂಬ ತುಂಟಿ, ಆಕೆಗೆ ಸೌಂದರ್ಯ ಇದೆಯಲ್ಲೋ ಗೊತ್ತಾಗಲ್ಲ, ಮುಖ ಇರಲ್ವಲ್ಲ, ಗೊತ್ತಾಗೋದಿಲ್ಲ. ಆ ಥರದ್ದು ಯಾರೋ ಒಬ್ಬಳು ವುಮನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಬರ್ದಂಗೆ ಕಾಣುತ್ತೆ. ಅದು ಐ ಕ್ಯಾನ್ ಸೆನ್ಸ್ ದಟ್. ನಾನು ನಿಮ್ಗೆ ಹೇಳ್ತಿದ್ರೆ, ಒಂದು ಕಾಲೇಜಿಗೆ ಹೋದಾಗ ಒಂದು ಹುಡುಗಿ ಕೇಳಿದ್ಲು, ನನ್ನ ಬೆನ್ನು ನಾಚುತ್ತಿಹುದು ನೋಡುತ್ತಿರಲು ನೀ ನನ್ನ ಕಡೆಗೆ ಅಂದರೆ ಏನು ಅಂತ. ನನಗೆ ಸಡನ್ನಾಗಿ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಹುಡುಗಿ ಎಲ್ಲ ಬೆನ್ನು ಕೂಡ ನಾಚ್ಕೊಳುತ್ತೆ, ಅದೊಂದು ಎಕ್ಸ್ಪ್ರೆಷನ್ ಅಮ್ಮ ಅಂದೆ. ನಾನು ತುಂಬ ಇಷ್ಟ ಅದು ಸಾಲು ಬಂದಾಗ ಮತ್ತೆ ಅದನ್ನ ಕೇಳ್ಬಿಟ್ಟು ಮತ್ತೆ ಮೊದಲಿಂದ ಹೋಗ್ತೀನಿ ಅಂತ ಹೇಳಿದ್ದು. ಹುಡುಗಿರ ಮನಸ್ಸಲ್ಲಿ ಏನೇನಿದೆ ತಿಳ್ಕೊಳ್ಳೋ ತಾಕತ್ತು ನಮಗೆ ಎಲ್ಲಿದೆ ಅಂದ್ರಿ. ರೇಣುಕಾ ಅವ್ರ ಮನ್ಸನ್ನು ಹೆಂಗೆ ತಿಳ್ಕೊಂಡ್ರಿ? ಹೇಗೆ ಮದುವೆ ಆದ್ರಿ? ಮಾವ ಅವ್ರಿಗೆ ಮನೆಗೆ ಹೋದಾಗ ಏನೋ ಒಂದು ವಿಚಿತ್ರ ಸನ್ನಿವೇಶ ನಡೀತಂತೆ, ಏನು ಅಂತ ಅದು ಕತೆ ಯಾರು ಹೇಳಿದ್ರು ನಿಮಗೆ? ಹೇಳಿ, ನೀವು ನಮ್ಗೆ ಗೊತ್ತಾಗುತ್ತೆ ಹಾಗೆ. ಅವಳನ್ನ ಮದುವೆ ಮಾಡ್ಕೊಂಡಿದ್ದು ನಾನು ತೋರಿಸಿದ್ರು. ಮೊದಲು ಆಕೆ ಸ್ನೇಹಿತೆ ಮನೆಗೆ ಬಂದಿದ್ಲು. ಆಕೆ ಒಂದು 5 ನಿಮಿಷ ಮಾತಾಡಬೇಕು ಅಂತ ಹೊರಗಡೆ ಕರ್ಕೊಂಡು ಹೋಗಿ ನಮ್ಮದೆಲ್ಲ ಆರ್ಭಟಗಳನ್ನು ಹೇಳಿದ್ವಿ. ದುಡಿಮೆಯ ಇನ್ಕನ್ಸಿಸ್ಟೆನ್ಸಿ ಇತ್ಯಾದಿ ಇತ್ಯಾದಿ ಹೇಳಿದ್ದೆ. ಅವಾಗಿನ ಸಿನಿಮಾ ಮಾಡಿರಲಿಲ್ಲ. ಆಕೆಗೆ ಏನೂ ಅರ್ಥ ಆಗಲಿಲ್ವಂತೆ. ಆ್ಯಸ್ ಯೂಶುವಲ್. ಏನೋ ಗೊತ್ತಿಲ್ಲ, ಅದು ಹಿಂಗೆ ಉಲ್ಟಾ ಮಾತಾಡಿದ್ದೀನಿ. ಏನು ಮಾತಾಡಿದ್ದು ನನಗೂ ಸ್ಪಷ್ಟವಾಗಿ ನೆನಪಿಲ್ಲ. ನನ್ನ ದುಡಿಮೆ ಬಗ್ಗೆ ಸಾಂಗ್ ಥರ ಮಾತಾಡಿರ್ಬೇಕು ಸರ್ ನೀವು, ಅದಕ್ಕೆ ಅರ್ಥ ಆಗಿರಲ್ಲ. ಅದು ಅವ್ನು ಮಾತಾಡಿದ್ದೆ ಅರ್ಥ ಆಗಿಲ್ಲ ನನಗೆ, ಬೇಡ ಅಂದ್ಬಿಟ್ಲು. ನನಗೆ ಕೋಪ ನೋಡ್ತೀರಾ, ನಾನು ಆ ರೇಂಜ್ ಕಮ್ಯುನಿಕೇಷನ್ ಮಿಸ್ ಹೊಡೆದೋಯ್ತು. ಅದು ಫೋನ್ ನಂಬರ್ ತೊಗೊಂಡು ಫೋನ್ ಮಾಡಿದೆ. ನೀವು ಕೆಲವೊಂದು ಮಾತು ಅರ್ಥ ಆಗಬೇಕು ಅಂತಿಲ್ಲ, ಮಾತು ಅರ್ಥ ಆಗದೇ ಬೇಡ ಅನ್ನೋದು ನಾನು ಒಪ್ಪೋದಿಲ್ಲ. ಅದು ಯಾವುದೋ ಗೂಬೆನ ಕಟ್ಕೊಂಡು ಒದ್ದಾಡಬೇಡಿ,
ಮುಚ್ಕೊಂಡು ನನ್ನ ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ನಾನು. ಆಕೆ ತುಂಬ ವೈಲ್ಡ್ ಆಗಿಬಿಟ್ಲು ಫೋನಲ್ಲೇ. ಈ ಥರ ಡೈಲಾಗ್ ಹೊಡೆದ್ರಿ? ಇಲ್ಲ, ನಾನೇನು ಧಮ್ಕಿ ಟೋನಲ್ಲೆಲ್ಲ ಹೇಳಿರೋದು. ನೀವು ಕೊಡ್ತಿರೋ ರೀಸನ್ ಸರಿ ಇಲ್ಲ ಅಂತ, ಬೇರೆ ಏನೋ ಇರಬೇಕು ಅಂತ ಹೇಳಿದ್ದು ನಾನು. ಹೇಳಿ ನಕ್ಬಿಟ್ಟಿದ್ದೀನಿ. ಅದಕ್ಕೆ ಏನು ಅನ್ನಿಸ್ತಾ ಮತ್ತೊಂದು ಸತಿ ಭೇಟಿ ಆದ್ಲು. ಒಂದು ಇಡೀ ದಿವಸ ಕೋಪ ಮಾಡ್ಕೊಂಡು ನೆಕ್ಸ್ಟ್ ಡೇ ಮತ್ತೆ ನಾನು ಭೇಟಿ ಮಾಡಬೇಕು ಹೋದ್ವಿ. ಅದು ಮೊನ್ನೆ ಏನು ಹೇಳಿದ್ರಿ ನಿನ್ನೆ ಫೋನಲ್ಲಿ ಹಿಂಗೆ ಹೇಳ್ಬೋದ ನೀವು? ಏನೋ ಮಾತಾಡಿದ್ವಿ, 2 ಜ್ಯೂಸ್ ಕುಡಿದ್ವಿ. ನನಗೆ ನನ್ನ ಕಡೆಯಿಂದ ಓಕೆ ಯೋಚನೆ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲ ಮಾಡ್ಕೋತೀನಿ ಅಂತ. ಏನಕ್ಕೆ ಅಂತ ಅವಳಿಗೂ ಕಾರಣ ಗೊತ್ತಿಲ್ಲ. ಮನೆಗೆ ಬಂದ್ವಿ. ನನಗೆ ತಂದೆ ತಾಯಿ ಇರಲಿಲ್ಲ, ಅವರ ತಂದೆ ತಾಯಿ ಹೇಳಿದ್ವಿ 15 ದಿವಸ ಆಗಬೇಕು ನನಗೆ ಅಂತ ಮದುವೆ. ದುಡ್ಡು ಹೊಂದ್ಸ್ಕೊಂಡೆ ಎಲ್ಲ ಆಗೋಯ್ತು. ಇದು ನನ್ನ ಮದುವೆ. ಮಾವನವ್ರ ಮನೆಗೆ ಹೋದಾಗ ಏನಾಯ್ತು ಅಂತೇಳಿ? ಹಾಂ, 15 ದಿವಸ ಗ್ಯಾಪಲ್ಲಿ ಒಂದು ದಿವಸ ಮನೆಗೆ ಹೋಗಿದ್ದೆ, ನನ್ನ ಹೆಂಡತಿ ಮನೆಗೆ. ಈಗ ಶನಿವಾರ ಮಧ್ಯಾಹ್ನದ ಮೇಲೆ ರಜೆ ಇರೋದು. ಬೈಕ್ ತೊಗೊಂಡು ಹೋದೆ. ನಾನು ಸಿಗರೇಟ್ ಸೇರ್ತಿದ್ದೆ. ಅಲ್ಲಿ ಅವಳು ಟೀ ಮಾಡ್ಕೊಂಬಂದು, ಎಲ್ಲಿ ನಿಮ್ಮ ಅಪ್ಪ ಅಳಿಯ ಬರ್ತಾರೆ, ಸೆಕ್ಯೂರಿಟಿ ಗಾರ್ಡ್ ಥರ ಎಲ್ಲಿ ನಿಲ್ಲಕ್ಕಾಗಲ್ಲ ಅವರಿಗೆ ಅಂತಲೇ ಹೇಳ್ತಿದ್ದೆ ನಾನು. ಅವ್ನು ನೋಡಿದ್ರು ಹೊರಗಡೆ ಸಿಗರೇಟ್ ಸೇರ್ತಿದ್ದಾರೆ. ಇವಳು ಬಾಯಿ ಮುಚ್ಚಿಬಿಟ್ರು. ಕೊನೆಗೆ ಒಂಥರ ಅವಮಾನ ಆಗೋಯ್ತು. ಅದು ಕೇಳಿಸ್ಕೊಂಡ್ರೆ ನಮ್ಮ ಮಾವ ಅಂದ್ಕೊಂಡು ಸೀದಾ ಬೈತ್ಕೊಂಡು ವಾಪಸ್ ಬಂದ್ಬಿಟ್ಟೆ. ನಾಯಿನೂ ಬೊಗಳ್ತಂತೆ, ಅದು ಯಾವಾಗ ಅಂತ. ಕರೆಕ್ಟು. ನನ್ನ ಹೆಂಡ್ತಿ ನಮ್ಮ ಮೊದಲನೇ ಸತಿ ಮಾತಾಡಿಸ್ಬೇಕಾದ್ರೆ ಆ ಗೇಟ್ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ವಿ. ಅವಳಿಗೆ ಅರ್ಥ ಆಗದೆ ಇರೋದಕ್ಕೆ ಅದೊಂದು ರೀಸನ್ ಇದೆ. ಸಿಕ್ಕಾಬಟ್ಟೆ ನಾಯಿ ಬೊಗಳ್ತಾ ಇತ್ತು. ಅಂದ್ರೆ ನೀವು ರೀಸನ್ ಕಂಡುಕೊಂಡಿದ್ದ ಇದು? ಹೌದು, ಇದು ಪ್ರಾಯಶಃ 2 ರೀಸನ್ ಇದೆ. ಮಂಗನ ನೋಡಿದಾಗ ನಾಯಿ ತುಂಬ ಬೊಗಳುತ್ತೆ. ಅದು ಎಲ್ಲೋ ನನ್ನ ಹೆಂಡತಿಗೆ ನೆಗೆಟಿವ್ ಇದು ಹೊಡೆದಿರ್ಬೋದು. ನಾಯಿ ತುಂಬ ಬೊಗಳ್ತಾ ಇತ್ತು ಇವನ್ನ ನೋಡಿ, ಅದಕ್ಕೆ ಬೇಡ ಅಂದಿರ್ಬೋದು ಅಂತಲೂ ಒಂದು ಡೌಟ್ ಇದೆ ನನಗೆ. ಏನು ವಿಷಯಕ್ಕೂ ಜಗಳ ಆಗಿಲ್ವಾ ನಿಮಗೆ? ಇಲ್ಲ, ಒಂದು 5 ನಿಮಿಷಕ್ಕೆ 15 ಸತಿ ಜಗಳ ಆಗುತ್ತೆ. ಅದೆಲ್ಲ ನಿಮ್ಗೆ ಸಾಂಗ್ ಥರ ಕೇಳಿಸುತ್ತೇನೋ? ಹೌದು, ಸುಮಾರು ಡೈಲಾಗ್ಗಳು ಅವಳದ್ದೆ. ಯಾವ ಡೈಲಾಗು? ಸ್ಫೂರ್ತಿ, ವ್ಯಂಗ್ಯ. ಆಕೆ ತುಂಬ ಸೆನ್ಸ್ ಆಫ್ ಹ್ಯೂಮರ್. ನಾರ್ಮಲಿ ಹೆಣ್ಮಕ್ಳಿಗೆ ಸೆನ್ಸ್ ಆಫ್ ಹ್ಯೂಮರ್ ಕಡಿಮೆ ಇಟ್ಟಿರ್ತಾನೆ ಸೃಷ್ಟಿಕರ್ತ. ನನ್ನ ಹೆಂಡತಿಯ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಪೆಕ್ಯುಲಿಯರ್ ಆದ್ದು. ಆ್ಯಂಡ್ ಶಿ ಡಸಂಟ್ ನೋ ಇದು ನಗಿಸುತ್ತೆ ಅನ್ನೋದು ಆಕೆಗೆ ಗೊತ್ತಿಲ್ಲ. ತುಂಬ ಶಾರ್ಪ್ ಟಂಗು ಮತ್ತು ತುಂಬ ಕ್ವಿಕ್ಕಾಗಿ ಮಾತಾಡ್ತವೆ. ಸಾಕಷ್ಟು ಹಾಡುಗಳಿನ ಸಾಲುಗಳಲ್ಲಿ ಆಕೆ ಇದ್ದಾಳೆ. ಸಾಕಷ್ಟು ನನ್ನ ಡೈಲಾಗ್ಸಲ್ಲಿ ಆಕೆ ಇದ್ದಾಳೆ. ಅದೊಂದು ಸ್ವಲ್ಪ ಕ್ರೆಡಿಟ್ ಆಕೆಗೆ ಹೋಗಬೇಕು. ಅವ್ರಿಗೆ ನಿಮ್ಮ ಬರೆದಂಥ ಹಾಡಲ್ಲಿ ಯಾವುದು ಭಾಳ ಇಷ್ಟ ಆಗುತ್ತೆ? ಯೋಚನೆ ಮಾಡ್ತಾ ಒಂದು ಗಿಫ್ಟ್. ಏನೇನು ಗಿಫ್ಟ್ ಕೊಡ್ತೀರಿ? ಎಲ್ಲ ನಿಮ್ಗೆ ಇಷ್ಟ ಆಗಿರೋದೆ. ಒಂದು ಸಾಂಗ್ ಬರಲಿ ಹಾಗೆ, ಇದನ್ನ ನೋಡ್ತಾ ಏನು ನೆನಪಾಗುತ್ತೆ ಅಂತ. ಅದೇ ನಿಮ್ಮ ಹೆಂಡತಿಗೆ ಫೇವ್ರೆಟ್ ಸಾಂಗ್ ಕೇಳಿದ್ರಲ್ವ, ಆ ಸಾಂಗ್ ಯಾವುದು ಅಂತ ಹೇಳಿಬಿಡಿ. ಆಕೆಗೆ ನಾನು ಬರ್ತಿದ್ರಲ್ಲಿ ಯಾವ್ದು ಕೇಳ್ತಿರ್ತಾವೆ, ಎಲ್ಲದೂ ಕೇಳ್ತಿರ್ತಾಳೆ. ನಿಮ್ಮ ಹಾಡುಗಳನ್ನ ಮಕ್ಕಳು ಭಾಳ ಇಷ್ಟಪಡ್ತಾರೆ. ಸೊ ನಿಮ್ಮ ಮಕ್ಕಳು ಇಷ್ಟಪಡ್ತಾರೆ? ಹೌದು, ನನ್ನ ಮಗಳಿಗೆ ಎಲ್ಲ ಹಾಡು ಬರುತ್ತೆ. ಥ್ಯಾಂಕ್ ಯು. ಇದು ಕೂಡ ಪೂರ್ತಿ ತಿಂದ್ಬಿಡ್ಬಲ್ಲ. ಏನು ನೆನಪಾಗ್ತಿದೆ ನಿಮಗೆ? ಅರ್ಥ ಆಗಿಲ್ಲ. ಯಾಕೆ ಇಷ್ಟ ಅಂತ ಅದು ನಿಮಗೆ? ಗೊತ್ತಾಗಿಲ್ಲ. ಅದು ಇಷ್ಟ ಆಗೋದಕ್ಕೂ ಏನಾದರೂ ಒಂದು ಇನ್ಸಿಡೆಂಟ್ ಆಗಿರಬೇಕು. ಇನ್ಸಿಡೆಂಟ್ ಇಲ್ಲ ಅಂದರೆ ಅವರೇ ಅದ್ರ ಮೇಲೆ ಒಂದು ಇನ್ಸಿಡೆಂಟ್ ಬರೆದಿರ್ತಾರೆ. ಪೂರ್ತಿ ತಿನ್ನೋದಕ್ಕೆ ಬಿಡಿ, ಆಮೇಲೆ ಮಾತಾಡ್ತೀನಿ ಅಂತಾರೆ ಇವ್ರು. ಯಾಕೋ ನೀವು ಕಂಟಿನ್ಯೂ ಮಾಡಿ, ನಾವು ಯಾರು ಡಿಸ್ಟರ್ಬ್ ಮಾಡಲ್ಲ. ಸೊ ಯೋಗರಾಜ್ ಭಟ್ರು ಕಡಲೆಕಾಯಿ ತಿನ್ನೋದ್ರಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಕಡಲೆಕಾಯಿ ತಿಂದಾದ್ಮೇಲೆ ಮಾತಾಡೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ.